ನೇಹಾ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು. ಅದರ ಜೊತೆಗೆ ಅವರ ಕುಟುಂಬಕ್ಕೆ ಭಗವಂತ ಏನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿನ್ನೆ ನಡೆದಂಥ ಘಟನೆ ಇಡೀ ಕರ್ನಾಟಕಕ್ಕೆ ಬೆಚ್ಚಿ ಬೀಳ್ತಕ್ಕಂಥ ಒಂದು ಸಂಗತಿ ನಡೆದಿದೆ ಹುಬ್ಳಿಯಲ್ಲಿ. ಆದರೆ ಇವತ್ತಿನ ದಿನ ನೋಡ್ತಾ ಇದ್ದರೆ ಒಂದು ರಾಜಕಾರಣದಲ್ಲಿ ಅವರು ಒಬ್ಬ ಹುಬ್ಳಿಯ ಒಂದು ಕಾರ್ಪೊರೇಟರ್ ಮಗಳು. ಯಾರು ಕಾರ್ಪೊರೇಟರ್ ಅಂದರೆ ಅವರು ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳು. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಅವರ ಒಂದು ವೈಯಕ್ತಿಕವಾಗಿ ಅದು ಇದಾಗಿದೆ ಅಂತ ಹೇಳ್ತಾರೆ. ಅವರು ವೈಯಕ್ತಿಕವಾಗಿ ಕೊಲೆ ಮಾಡಿರೋದು ಮುಸ್ಲಿಂ ಶಕ್ತಿ. ಸಾವನ್ನ ನೇಹಾ ಅನ್ನೋ ಒಬ್ಬ ಹಿರೇಮಠ ಅವರು ಹಿಂದೂ ಹೆಣ್ಮಗಳು. ಅವರ ಮಧ್ಯದಲ್ಲಿ ವೈಯಕ್ತಿಕ ವಿಷಯ ಹೆಂಗೆ ಬರುತ್ತೆ? ಇದು ಯಾವುದೋ ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ನೀವು ಇಂಥ ಒಂದು ಹೆಣ್ಮಕ್ಕಳ ಒಂದು ಏನು ಜೀವನ ಜೊತೆ ಚೆಲ್ಲಾಟ ಆಡಬಾರ್ದಂತೆ ನನ್ನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದರೆ ಅವರ ಇವತ್ತು ತಮ್ಮ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಅವರ ಮಗಳಿಗೆ ಈ ಥರ ಆದಮೇಲೆ ಅವರ ಒಂದು ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಕಾರ್ಪೊರೇಟರ್ ಮಕ್ಕಳಿಗೆ ಹಿಂಗಾದ್ಮೇಲೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಇದನ್ನು ಇಡೀ ನಮ್ಮ ಕರ್ನಾಟಕದ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂತಂದರೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಇವತ್ತಿನ ದಿನ. ನಿನ್ನೆ ಒಂದೇ ದಿನ 24 ಅವರ್ಸ್ ಒಳಗಡೆ ಇಡೀ ಕರ್ನಾಟಕದಾದ್ಯಂತ 21ರಿಂದ 22 ಕೊಲೆಗಳು ನಡೆದಿದ್ದಾವೆ. ಇದೇ ಒಂದು ನಗರಸಭೆಯಲ್ಲಿ ಗದಗದಲ್ಲಿ ನಗರಸಭೆ ಉಪಾಧ್ಯಕ್ಷರ ಮನೆಯಲ್ಲಿ ಸುಮಾರು 4 ಜನ ಉಪಾಧ್ಯಕ್ಷರು ಅವರ ಗಂಡ ಮತ್ತು 2 ಮಕ್ಕಳರ ಒಂದು ಕೊಲೆ ಕೂಡ ನಡೆದಿದೆ ನಿನ್ನೆ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಭಾಳಷ್ಟು ಹದಗೆಟ್ಟಿದೆ. ಈ ಕೂಡಲೇ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕು ಮತ್ತು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕಂತಂದರೆ ಇವತ್ತಿನ ದಿನ ಇವತ್ತೇನು ಗ್ಯಾರಂಟಿ ವಿಷಯದಲ್ಲಿ ಮಹಿಳೆಯರು ಏನು ಓಟ್ಗಳು ಹಾಕ್ಸ್ಕೊಂಡ್ರು, ಇವಂಥ ಕೊಲೆ ನಡೆದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಏನು ಅವರಿಗೆ ಮಾನವೀಯತೆ ತೋರಿಸಲಾರ್ದವರಿಗೆ ಮಹಿಳೆಯರು ಈ ಒಂದು ಏನು MP ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರು ನಮ್ಮ ಕರ್ನಾಟಕದ ಜನತೆಯ ಮಹಿಳೆಯರು ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ನೇಹಾ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು. ಅದರ ಜೊತೆಗೆ ಅವರ ಕುಟುಂಬಕ್ಕೆ ಭಗವಂತ ಏನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿನ್ನೆ ನಡೆದಂಥ ಘಟನೆ ಇಡೀ ಕರ್ನಾಟಕಕ್ಕೆ ಬೆಚ್ಚಿ ಬೀಳ್ತಕ್ಕಂಥ ಒಂದು ಸಂಗತಿ ನಡೆದಿದೆ ಹುಬ್ಳಿಯಲ್ಲಿ. ಆದರೆ ಇವತ್ತಿನ ದಿನ ನೋಡ್ತಾ ಇದ್ದರೆ ಒಂದು ರಾಜಕಾರಣದಲ್ಲಿ ಅವರು ಒಬ್ಬ ಹುಬ್ಳಿಯ ಒಂದು ಕಾರ್ಪೊರೇಟರ್ ಮಗಳು. ಯಾರು ಕಾರ್ಪೊರೇಟರ್ ಅಂದರೆ ಅವರು ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳು. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಅವರ ಒಂದು ವೈಯಕ್ತಿಕವಾಗಿ ಅದು ಇದಾಗಿದೆ ಅಂತ ಹೇಳ್ತಾರೆ. ಅವರು ವೈಯಕ್ತಿಕವಾಗಿ ಕೊಲೆ ಮಾಡಿರೋದು ಮುಸ್ಲಿಂ ಶಕ್ತಿ. ಸಾವನ್ನ ನೇಹಾ ಅನ್ನೋ ಒಬ್ಬ ಹಿರೇಮಠ ಅವರು ಹಿಂದೂ ಹೆಣ್ಮಗಳು. ಅವರ ಮಧ್ಯದಲ್ಲಿ ವೈಯಕ್ತಿಕ ವಿಷಯ ಹೆಂಗೆ ಬರುತ್ತೆ? ಇದು ಯಾವುದೋ ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ನೀವು ಇಂಥ ಒಂದು ಹೆಣ್ಮಕ್ಕಳ ಒಂದು ಏನು ಜೀವನ ಜೊತೆ ಚೆಲ್ಲಾಟ ಆಡಬಾರ್ದಂತೆ ನನ್ನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದರೆ ಅವರ ಇವತ್ತು ತಮ್ಮ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಅವರ ಮಗಳಿಗೆ ಈ ಥರ ಆದಮೇಲೆ ಅವರ ಒಂದು ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಕಾರ್ಪೊರೇಟರ್ ಮಕ್ಕಳಿಗೆ ಹಿಂಗಾದ್ಮೇಲೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಇದನ್ನು ಇಡೀ ನಮ್ಮ ಕರ್ನಾಟಕದ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂತಂದರೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಇವತ್ತಿನ ದಿನ. ನಿನ್ನೆ ಒಂದೇ ದಿನ 24 ಅವರ್ಸ್ ಒಳಗಡೆ ಇಡೀ ಕರ್ನಾಟಕದಾದ್ಯಂತ 21ರಿಂದ 22 ಕೊಲೆಗಳು ನಡೆದಿದ್ದಾವೆ. ಇದೇ ಒಂದು ನಗರಸಭೆಯಲ್ಲಿ ಗದಗದಲ್ಲಿ ನಗರಸಭೆ ಉಪಾಧ್ಯಕ್ಷರ ಮನೆಯಲ್ಲಿ ಸುಮಾರು 4 ಜನ ಉಪಾಧ್ಯಕ್ಷರು ಅವರ ಗಂಡ ಮತ್ತು 2 ಮಕ್ಕಳರ ಒಂದು ಕೊಲೆ ಕೂಡ ನಡೆದಿದೆ ನಿನ್ನೆ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಭಾಳಷ್ಟು ಹದಗೆಟ್ಟಿದೆ. ಈ ಕೂಡಲೇ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕು ಮತ್ತು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕಂತಂದರೆ ಇವತ್ತಿನ ದಿನ ಇವತ್ತೇನು ಗ್ಯಾರಂಟಿ ವಿಷಯದಲ್ಲಿ ಮಹಿಳೆಯರು ಏನು ಓಟ್ಗಳು ಹಾಕ್ಸ್ಕೊಂಡ್ರು, ಇವಂಥ ಕೊಲೆ ನಡೆದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಏನು ಅವರಿಗೆ ಮಾನವೀಯತೆ ತೋರಿಸಲಾರ್ದವರಿಗೆ ಮಹಿಳೆಯರು ಈ ಒಂದು ಏನು MP ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರು ನಮ್ಮ ಕರ್ನಾಟಕದ ಜನತೆಯ ಮಹಿಳೆಯರು ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.